ಭೇಟಿಯಾದ್ರ ರೇವಣ್ಣನ? ರೇವಣ್ಣವ್ರ ಭೇಟಿ ಆಯ್ತಲ್ಲ, ಸರ್ ಹೇಳಿ. ದೇವಸ್ಥಾನಗಳೆಲ್ಲ ಹೋಗ್ತಾ ಇದಾರೆ ರೇವಣ್ಣವರು. ಮೊನ್ನೆ ಅಲ್ಲೇ ಹೋಗಿ ಭೇಟಿ ಮಾಡಿದ್ನಲ್ಲ, ಅಲ್ಲೇ ಹೋಗಿ ಭೇಟಿ ಮಾಡಿದ್ದೆ. ಅವ್ರ ದೇವರಿದ್ದಾನೆ, ಏನು ತಪ್ಪು ಮಾಡಿಲ್ಲ, ಮಾಡದೆ ಶಿಕ್ಷೆ ಆಯ್ತಲ್ಲ ಅಂತೇಳಿ ಅವರು ತುಂಬಾ ಯೋಚನೆ ಮಾಡ್ತಾ ಇದ್ರು, ಕೊರಗ್ತಾ ಇದ್ರು. ನೆನ್ನೆ ಅವ್ರು ಅದೇ ಹೇಳಿದ್ರು, ಮೊನ್ನೆ ದೇವ್ರು ಏನ್ ಮಾಡ್ತಾನೆ ಮಾಡ್ಲಿ ಅಂತೇಳಿ. ಬಂದ್ ಕೂಡಲೇ ಎಲ್ಲಾ ದೇವಾಲಯಗಳಿಗೂ ದರ್ಶನಕ್ಕೆ ಹೊರಟಿದ್ದಾರೆ. ಇವತ್ತು ಹೋಗ್ತಾ ಇದ್ದಾರೆ. ಮನೇಲಿ ಇವತ್ತಿಲ್ಲ, ಇಲ್ಲಿಲ್ಲ, ರೇವಣ್ಣವ್ರು ಇಲ್ಲ, ಅವ್ರ ಮನೇಲಿ ಇರಬೇಕು. ಇವತ್ತು ನಾವು MLC ಬಿ ಫಾರಂ ಇಸ್ಕೊಂಡು ಹೋಗಿ ಬಂದಿದ್ವಿ. ದಕ್ಷಿಣ ವಿಧಾನ ಪರಿಷತ್ತಿನ ಶಿಕ್ಷಕರ ಕ್ಷೇತ್ರದ್ದು ಬಿ ಫಾರಂ ಅನ್ನ ರಾಷ್ಟ್ರೀಯ ಅಧ್ಯಕ್ಷರಿಂದ ಪಡೆಯಲಿ ಬಂದಿದ್ವಿ. ವಿವೇಕ್ ಅಂತ ಅಭ್ಯರ್ಥಿ ಮಾಡಿದ್ದಾರೆ. ಮಂಡ್ಯ ಜಿಲ್ಲೆ, ಮೈಸೂರು, ಚಾಮರಾಜನಗರ, ಹಾಸನ ಜಿಲ್ಲೆ ಎಲ್ಲರೂ ಕೂಡ, ಎಲ್ಲ ಮುಖಂಡರುಗಳು ಕೂಡ ಒಪ್ಪಿ ವಿವೇಕ್ ಅವರ ಹೆಸರು ಹೇಳಿದ್ರು. ರಾಜ್ಯಾಧ್ಯಕ್ಷರು ಮಾಜಿ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿ ಅವರು ರಾಷ್ಟ್ರೀಯ ಅಧ್ಯಕ್ಷರು ನಿನ್ನೆ ಮಾತನಾಡಿ ತೀರ್ಮಾನ ಮಾಡಿದ್ರು. ಅವರು ಸಾರಾ ಮಹೇಶ್ ಅವರೆಲ್ಲರೂ ಕೂಡ ಮೈಸೂರಿಗೆ ಹೋದ್ರು. ಇವತ್ತು ಬಿ ಫಾರಂ ತಗೊಂಡೋಗಿ ಅಂತ ಹೇಳಿದ್ರು. ಮೈತ್ರಿ ಅಭ್ಯರ್ಥಿ ಭಾರತೀಯ ಜನತಾ ಪಕ್ಷ, JDS ಎರಡೂ ಪಕ್ಷಗಳ ಮೈತ್ರಿ ಅಭ್ಯರ್ಥಿಯಾಗಿ ವಿವೇಕ್ ಅವರಿಗೆ ಇವತ್ತು ಜನತಾದಳ ಬಿಟ್ಕೊಟ್ಟಿದ್ದಾರೆ. ಜನತಾದಳಕ್ಕೆ ದಕ್ಷಿಣ ವಿಧಾನ ಪರಿಷತ್ತಿನ ಶಿಕ್ಷಕರ ಕ್ಷೇತ್ರವನ್ನು ಜನತಾದಳಕ್ಕೆ ಬಿಟ್ಕೊಟ್ಟಿದ್ದಾರೆ. ಮೈತ್ರಿ ಅಭ್ಯರ್ಥಿಯಾಗಿ ನಾಳೆ 12 ಗಂಟೆಗೆ ಸರಿಯಾಗಿ ನಾಮಿನೇಷನ್ ಸಲ್ಲಿಸ್ತಾ ಇದ್ದಾರೆ. ನಿಂಗರಾಜ್ ಅವರು ಅಂತ ಅವ್ರಿಗೇನೋ ಘೋಷಣೆ ಮಾಡಿದ್ರು ಟಿಕೆಟ್, ಅದು ಸರಿಯಾಗಿ ಇಲ್ಲಿ ನಾವೇನು ನಾವು ಸಮನ್ವಯ ಸಮಿತಿಯಲ್ಲಿ ತೀರ್ಮಾನ ಮಾಡಿದ್ದು ಸರಿಯಾಗಿ ಕನ್ವೆ ಆಗಿರಲಿಲ್ಲ, ಅದರಿಂದ ಅವರು ಘೋಷಣೆ ಮಾಡಿದ್ರು. ಆಮೇಲೆ ಸಮನ್ವಯ ಸಮಿತಿ ಏನಾಗಿತ್ತು ತೀರ್ಪು ಅನ್ನೋದನ್ನ ತರಿಸಿ ಮಾತಾಡಿದ್ದಾರೆ. ಯಾರಿಗೆ ಆದರೂ ಮನುಷ್ಯ ಆದವ್ರಿಗೆ ಒಂದಲ್ಲ ಒಂದು ಟೈಮು ಅನುಕಂಪ ಅನ್ನತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಮನುಷ್ಯ ಆದವ್ರಿಗಿದೆ. ಅದನ್ನ ಅವರು ವ್ಯಕ್ತಪಡಿಸಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.